ಈ ಹುಡುಗನ ಕತೆ ಕೇಳಿದ್ರೆ ನೀವು ಹೇಳ್ತೀರಾ, ಅಷ್ಟು ಮರಣದ ಅಂಚಿನಲ್ಲಿ ಹೋಗಿ ಮಗು ಬದುಕಿ ಮತ್ತೆ ಜೀವಂತವಾಗಿ ತಂದೆ ತಾಯಿ ಮಗುನ ದೇವ್ರ ಸರಿದಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಕಟ್ಟಾಗಿದೆ ನೋಡಿದ್ರ, ಎಲ್ಲ ಸ್ಟ್ಯಾಪ್ಲರ್ ಹೊಡೆದಂಗೆ ಹೊಡೆದಿದ್ದಾರೆ ಅವನಿಗೆ. ನೋಡಿ ಹಿಂಗಡೆ ತಲೆ ಬುರುಡೆನೆ ಕಟ್ ಮಾಡಿ ಸ್ಟಿಚ್ ಮಾಡಿ ತೆಗೆದು ಆ ಗಡ್ಡೆನ ತೆಗೆದಿದ್ದಾರೆ. ಇನ್ನು ಲೈಫ್ ಲಾಂಗ್ ಒಂದು ಮಗು ಎತ್ತೆ ಹೇಳಲ್ಲ, ಆ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿದ್ರು. ಆ ಮಗುಗೆ ಕೈ ಕಾಲು ಸ್ವಾಧೀನ ಹೋಗ್ಬೋದು, ಮಗು ಬೆಟ್ಟಲ್ಲೇ ಮಲಗಿರ್ಬೋದು, ಜೀವನ ಪೂರ್ತಿ ಹೇಳಕ್ಕಾಗಲ್ಲ, ಮಗು ಮಾತೆ ನಿಂತೋಗ್ಬೋದು ಅಂತ ಈ ರೀತಿ ಎಲ್ಲ ಹೇಳ್ದಾಗ ನಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಅಪ್ಪ ಒಂದೇ ಮಾತು ಹೇಳಿದ್ದು, ಹೋಗವನೇನು ಆಗಲ್ಲ, ಕೋಟ್ ಹಾಕೊಂಡು ಸಭೆಗೆ ಬರ್ತಾನೆ ಅಂತ ಅದೇ ರೀತಿ ಬಂದು ನಿಂತಿದ್ದಾನೆ. ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಅದು ತುಂಬಾ ಖುಷಿ ಆಗುತ್ತೆ ಅಪ್ಪ. ಮಗುಗೆ ಈ ತರ ಬ್ರೈನ್ ಟ್ಯೂಮರ್ ಆಗೋಯ್ತು. ಫುಲ್ ಅವನ ಕಣ್ಣೆಲ್ಲ ಲೆಫ್ಟ್ ಕ್ಲೋಸ್ ಆಗೋಯ್ತು, ತಲೆ ಬುಂಡೆ ಫುಲ್ ಬಾಗೋಯ್ತು. ಮಗು 15 ದಿನ ಆಯ್ತು ಊಟ ಮಾಡಿಲ್ಲ. ಅಪ್ಪನಿಗೆ ಹೇಳಿದ್ವಿ, ಅಪ್ಪ ಏನೂ ಆಗಲ್ಲ ಮಗಳೇ, ಬಿಡು, ಅವನು ಹುಷಾರು ಆಗ್ತಾನೆ, ಸುಮ್ಮನೆ ಏನೂ ಆಗಲ್ಲ ಅಂತ ಹೇಳಿದ್ವು. ಹಾಸ್ಪಿಟಲ್ಗೆ ಬಂದ್ವಿ ಮಗು ಕರ್ಕೊಂಡು. ಸಡನ್ ಆಗಿ ಮಗುಗೆ ಯಾವ ಟೈಮಲ್ಲೂ ಕೂಡ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು. ಸಡನ್ ಆಗಿ ಅಪ್ಪನ ಕಾಲ್ ಮಾಡಿದೆ, ಯಾವಾಗ ಅಪ್ಪ ಈ ತರ ಎಲ್ಲ ಆಗ್ತಿದೆ ಅಪ್ಪ, ಮಗುಗೆ ಈ ತರ ರಿಪೋರ್ಟ್ ಬಂದಿದೆ ಅಪ್ಪ ಅಂತ. ಅಪ್ಪ ಏನೂ ಆಗಲ್ಲ ಮಗಳೇ, ಅವ್ನು ಹುಷಾರಾಗಿ ಬತ್ತಂದು ಸುಮ್ಮನಿರು ಅಂತ ಹೇಳಿದ್ರು. ಸರಿ ಆಯಿತು, ಮಗುಗೆ ಆಪರೇಷನ್ ಕರ್ಕೊ ಹೋಗ್ಬೇಕು, ಸೈನ್ ಹಾಕ್ಲಿಕ್ಕೆ ಅಂತ ಹೋದ್ವಿ. ಆ ಟೈಮಲ್ಲಿ ಅವ್ರು ಹೇಳೋ ಒಂದೊಂದು ಮಾತು ಕೂಡ ನಮ್ಮ ಕೈಲಿ ಅರ್ಗಿಸ್ಕೊಳಕ್ ಆಗಲಿಲ್ಲ. ಅವ್ರು ಹೇಳಿದಂಥ ಮಾತು ಹೇಗಿತ್ತು ಅಂದರೆ, ಮಗು ಇನ್ನು ಲೈಫ್ ಲಾಂಗ್ ಒಂದು ಮಗು ಎತ್ತೆ ಹೇಳಲ್ಲ, ಆ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿದ್ರು. ಆಯಿತು, ದೇವ್ರ ಮೇಲೆ ನಂಬಿಕೆ ಇಟ್ಟು ಆಯಿತು ಸರ್ ಆಪರೇಷನ್ ಮಾಡಿ ಅಂದ್ಬಿಟ್ಟು ಸೈನ್ ಹಾಕಕ್ಕೆ ಹೋಗ್ತಿದ್ದೀವಿ. ಫುಲ್ ಇಬ್ರಿಗೂ ಕೈ ಶೇಕ್ ಆಗ್ತಿದೆ. ಇರೋದೊಬ್ಬ ಮಗನ ಇನ್ನು ಈ ರೀತಿ ಆಗೋಯ್ತಲ್ಲ, ಕಷ್ಟ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ನಮಗೆ. ಯಾವ ರೀತಿ ಆಪರೇಷನ್ ಅಂದರೆ, ಅಲ್ಲಿ ನಾನು ನ್ಯೂರೋ ಸರ್ಜರಿ ವಾರ್ಡಲ್ಲಿ ನೋಡಿದಂಥ ಯಾವ ಮಕ್ಳಿಗೂ ಕೂಡ ಇಷ್ಟು ದೊಡ್ಡ ಆಪರೇಷನ್ ಆಗಿರಲಿಲ್ಲ. ಅಷ್ಟು ದೊಡ್ಡ ಆಪರೇಷನ್ ನನ್ನ ಮಗನಿಗೆ ಆಗಿತ್ತು. ಆದರೂ ಕೂಡ ಅವ್ರು ಹೇಳಿದಂಥ ಒಂದು ಮಾತು ಕೂಡ ಆಗಲಿಲ್ಲ. ಅದೇ ತಕ್ಷಣಕ್ಕೆ ಅಮ್ಮ ಮನೇಲಿ ಕೂಡ ಪ್ರೇಯರ್ ಮಾಡಿ ಆ ಮಗುಗೆ ಈ ಥರ ಆಗಿದೆ ಅಂತ ಅನೌನ್ಸ್ ಮಾಡಿದ ವಿಡಿಯೋ ನೋಡಿದಾಗ ತುಂಬಾನೇ ಖುಷಿ ಆಯಿತು. ಅಮ್ಮ ಈ ಪ್ರೀತಿ ಎಲ್ಲೂ ಸಿಗಲ್ಲ ಅಮ್ಮ ನಮಗೆ. ಕಣ್ಣೀರಿಟ್ಟು ಒಬ್ಬೊಬ್ರು ಕೂಡ ಮನೇಲಿ ಪ್ರೇಯರ್ ಮಾಡಿ ಅಂತ ಹೇಳಿದಾಗ ವಿಡಿಯೋ ನೋಡಿದಾಗ ತುಂಬಾನೇ ಖುಷಿಯಾಗಿ ಅಲ್ಲೇ ಪ್ರೇಯರ್ ಮಾಡಿ ಕೂತ್ಕೊಂಡಿವೆ ಅಮ್ಮ. ಮಗು ಬೆಳಗ್ಗೆ 11:15ಗೆ ಓಟಿ ರೂಮ್ಗೆ ಹೋಗಿದ್ದು, ನೈಟು 10:15ಗೆ ಆಚೆ ಕೊಟ್ಟಿದ್ದು. ಅಷ್ಟು ಬೇಗ ದೇವರು ಅದ್ಭುತ ಮಾಡಿದ್ರು. ಮಗುನ ಎಲ್ಲೂ ಕೂಡ ಐಸುಗೆ ಹಾಕ್ಲಿಲ್ಲ. ಮಗುಗೆ ಆಗಸ್ಟ್ ತಿಂಗಳಲ್ಲಿ MRI ಮಾಡಿಸಿದ್ವಿ, ಪ್ರೇಯರ್ ಮಾಡಿಸ್ಕೊಂಡು ಹೋದ್ವಿ ಅಮ್ಮನ ಕೈಲಿ ಅಪ್ಪನ ಕೈಲಿ. ಅಪ್ಪ ಒಂದೇ ಮಾತು ಹೇಳಿದ್ದು, ಹೋಗವನೇನು ಆಗಲ್ಲ, ಕೋಟ್ ಹಾಕೊಂಡು ಸಭೆಗೆ ಬರ್ತಾನೆ ಅಂತ ಅದೇ ರೀತಿ ಬಂದು ನಿಂತಿದ್ದಾನೆ. MRI ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಅದು ತುಂಬಾ ಖುಷಿ ಆಗುತ್ತೆ ಅಪ್ಪ. ಬರೋ ಮುಂಚೆಗೆ ನಾವು ಸಾಯ್ಬೇಕಂತಾನೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಲಾಸ್ಟ್ ಇದೊಂದು ಗ್ರೇಸ್ ಮಿಸ್ರಿ ನೋಡ್ಬಿಡೋಣ, ಇಲ್ಲಿ ಹೋಗಿ ಏನಾದ್ರು ಒಂದು ಪರಿಹಾರ ಸಿಗುತ್ತೆ ಅಂದ್ಕೊಂಡು ನಂಬಿಕೆಯಿಂದ ಬಂದ್ವಿ. ಅದೇ ರೀತಿ ನಂಬಿಕೆಯಿಂದ ಬಂದು ಪರಿಹಾರ ಸಿಕ್ತಿವತ್ತು ಕುಟುಂಬವಾಗಿ ಸಂತೋಷವಾಗಿ ಇಲ್ಲಿ ಸಭೆಯಲ್ಲಿ. ನಾವು ಮನೆ ಕಟ್ಟಿರೋ ಜಾಗ ಬಂದು ಅಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ ಜಾಗ, ಅದು ನಮ್ಗೆ ಗೊತ್ತಾಗಿಲ್ಲ. ಅಪ್ಪ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ, ಅಪ್ಪ ನೀನು ಮನೆ ಕಟ್ಟಿರೋ ಜಾಗ ಸರಿ ಇಲ್ಲ, ಅದು ಅಲ್ಲಿ ರಕ್ತದ ಕಲೆ ಜಾಸ್ತಿ ಇದೆ, ಅಲ್ಲಿ ಸಾವಿರಾರು ಜನಗಳು ಸತ್ತು ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮಗೆ ಆಶ್ಚರ್ಯ ಆಗೋಯ್ತು. ನನಗೆ ನನಗೆ ಗೊತ್ತಿಲ್ಲ, ನಾನು ಅಪ್ಪನಿಗೆ ಗೊತ್ತಿಲ್ಲ, ಇದು ಹೆಂಗೆ ಹೇಳಿದ್ರು ಅಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ಮನೆ ಪಕ್ಕದಲ್ಲಿ ಒಂದು ಬಾಳೆ ಗಿಡ ಇದೆ. ಆ ಅಪ್ಪನಿಗೆ ನಾನು ಬಾಳೆ ಗಿಡ ನಮಗೇನು ಅಪ್ಪನಿಗೆ ಗೊತ್ತು. ಅಪ್ಪ ನೇರವಾಗಿ ಹೇಳ್ತಾ ಇದ್ದಾರೆ, ಅಪ್ಪ ನೀನು ಆ ಮನೆ ಪಕ್ಕದಲ್ಲಿ ಬಾಳೆ ಗಿಡ ಇದೆ ಅಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಹೇಳ್ತಾರಪ್ಪ. ಇದೇನಪ್ಪ ಈ ಥರ ಹೇಳ್ತಾರಲ್ಲಪ್ಪ, ಅಪ್ಪನಿಗೆ ಹೆಂಗೆ ಗೊತ್ತಾಯ್ತು ಇದು ಅಂತ ನಮ್ಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಮನೆ ಕರುಗಳು ಮತ್ತು ದನಗಳು, ಆಡುಗಳು ಮತ್ತು ನಾಯಿಗಳು, ನಾಲ್ಕು ನಾಯಿಗಳು ಸತ್ತೋಗವು, ಮತ್ತು ಆ ದನಗಳು ಹಂಗೆ ಸತ್ತೋಗ್ಬಿಡೋದು. ಆಮೇಲೆ ಕರು ಒಂದು ಒದ್ದಾಡ್ತಾ ಇತ್ತು ಸತ್ತೋಗಕ್ಕೆ ಅಂದ್ಬಿಟ್ಟು. ಅದು ಅಪ್ಪನ ಪ್ರಾರ್ಥನೆ, ಅಪ್ಪನ ವಾಕ್ಯ ಹಾಕಿದ್ದು ಅಷ್ಟೇ. ನಾನು ಮೊಬೈಲ್ ಹಾಕಿ ವಾಕ್ಯ ಹಿಡಿದಿದ್ದು ಅಷ್ಟೇ. ಆ ಕರು ಒದ್ದಾಡ್ತಿದ್ದು, ಕರು ಸುಮ್ಮನೆ ಹಂಗೆ ಮಲಿಕೊಂಡು ಪುನಃ ಎತ್ತಿ ಹಂಗೆ ಕುತ್ಕೊತೋದು. ತುಂಬ ಆಶ್ಚರ್ಯ ಬಂತು. ಅಪ್ಪನ ವಾಕ್ಯ ಬರೀ ಕಿವಿಗಿಡಿದ ತಕ್ಷಣ ಅದು ಸ್ವರ ಕೇಳಿದ ತಕ್ಷಣ ಕರುನೇ ಎತ್ತಿ ಕುತ್ಕೊತು. ಇವತ್ತುವರೆಗೂ ಯಾವುದು ಪ್ರಾಣಿ ಉಳಿದಿಲ್ಲ ಅಲ್ಲಿ. ಅಪ್ಪನ ವಾಕ್ಯ ಕೇಳಿದ ತಕ್ಷಣ ಅದೊಂದೇ ಪ್ರಾಣಿ ಉಳಿದಿತ್ತು, ಕರುನೇ ಉಳಿದಿತ್ತು ಅದು.
ಮೊದಲಿಗೆ ರೋಮಾಪುರ 8:28 ವಾಕ್ಯದ ಪ್ರಕಾರವಾಗಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ಹೇಳಿದ ಪ್ರಕಾರವಾಗಿ ನಮ್ಮ ಈ ಗ್ರೇಸ್ ಮಿನಿಸ್ಟ್ರಿಗೆ ಬರೋ ಮುಂಚೆ ನಮ್ಮ ಜೀವಿತ ಹೇಗಿತ್ತು. ಜೂನ್ ತಿಂಗಳಲ್ಲಿ ನಮ್ಮ ಮನೆ ಗ್ರೂಪ್ ಪ್ರವೇಶ ಮಾಡಿದ್ವಿ. ಆ ಮನೆ ಕಟ್ಟಬೇಕಾದ್ರೆ ಸುಮಾರು 5 ವರ್ಷದಿಂದ ಶ್ರಮಪಟ್ಟು ನಮ್ಮ ಯಜಮಾನರು ಮನೆ ಕಟ್ಟಿದ್ದು. ಆ ಮನೆ ಕಟ್ಟಿ ಗ್ರೂಪ್ ಪ್ರವೇಶ ಮಾಡಿ ಹೋಗಿದ್ದಷ್ಟೇ ನಾವು. ಆ ಗ್ರೂಪ್ ಪ್ರವೇಶ ಮಾಡಿ ಹೋಗಿದ್ಮೇಲೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಿಗೆ ಏನೆಲ್ಲ ಒಂದು ಸಮಸ್ಯೆಗಳು ಆಯ್ತಂದರೆ, ಆ ಒಂದು ಕುಟುಂಬದಲ್ಲಿ ಫುಲ್ ಗಂಡ ಹೆಂಡ್ತಿಗೆ ತುಂಬ ಜಗಳ ಆಯಿತು. ಅದು ಮೇನಾಗಿ ಆಗಿದ್ದು ಸಾಲ ಸಮಸ್ಯೆಯಿಂದ. ನಾನೊಂದು ವ್ಯವಹಾರ ಮಾಡೋಕ್ಕೋಗಿ 30 ಲಕ್ಷ ಸಾಲ ಆಗೋಯ್ತು. ಆ ಸಾಲ ಕಟ್ಟಲಿಕ್ಕೆ ನನಗೆ ತುಂಬ ಸಮಸ್ಯೆ ಆಗೋಯ್ತು. ತಿಂಗಳಿಗೇ ಸುಮಾರು 2 ಲಕ್ಷ 3 ಲಕ್ಷ EMI ಕಟ್ಟೋ ಥರ ಜೀವನ ಆ ಥರ ಆಗೋಯ್ತು. ಏನಕ್ಕೆ ಈ ಥರ ಆಗೋಯ್ತು? 18 ವರ್ಷದಿಂದ ನಾವು ವಿಶ್ವಾಸಿ, 18 ವರ್ಷದಿಂದ ಕೂಡ ಸಭೆಗೆ ಹೋಗ್ತೀವಿ. ಏನಕ್ಕೆ ಈ ಥರ ಆಗ್ತು ಅಂತ ನಮಗೇನೂ ಗೊತ್ತಾಗಲಿಲ್ಲ. ಅಲ್ಲಿ ಕೇಳಿದ್ವಿ, ನಮಗೆ ಎಲ್ಲೂ ಕೂಡ ಅದಕ್ಕೆ ಪರಿಹಾರ ಸಿಗಲಿಲ್ಲ. ಆ ಮನೆ ಗ್ರೂಪ್ ಪ್ರವೇಶ ಮಾಡಿದ್ದೆ ಅಷ್ಟು ನಾವು. ಆ ಗ್ರೂಪ್ ಪ್ರವೇಶ ಆದಮೇಲಿಂದ ಒಂದಲ್ಲ ಒಂದು ಸಮಸ್ಯೆ, ಸಾಲ ಸಮಸ್ಯೆ ಆಯಿತು. ಅದೆಂಗೋ ಗಂಡ ಹೆಂಡ್ತಿ ಜಗಳ ಆಯಿತು. ಮತ್ತೆ ಪುನಃ ನಾವು ಒಂದಾದ್ವಿ. ಆ ಒಂದಾದ್ಮೇಲೂ ಕೂಡ ಜನವರಿ ತಿಂಗಳಲ್ಲಿ ಇವ್ರಿಗೇನಾಯಿತು ಅಂದರೆ ಕಾಲು ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಯ್ತು. ಜೂನ್ ತಿಂಗಳಲ್ಲಿ ಗ್ರೂಪ್ ಪ್ರವೇಶ ಆದ ತಕ್ಷಣ ಇನ್ನು ನಮ್ಮ ಸಾಲ ಸಮಸ್ಯೆ ಆಯಿತು. ನಂತರ ಕಾಲು ಆಕ್ಸಿಡೆಂಟ್ ಆಗಿ ಇವರು ಫುಲ್ಲು ಒಂದು ಕಾಲೇನೆ 3 ಜಾಗನ ಆಪ್ರೇಷನ್ ಮಾಡಿದ್ದಾರೆ. ಅಷ್ಟು ಮಟ್ಟಿಗೆ ಅವ್ರಿಗೆ ಫ್ರ್ಯಾಕ್ಚರ್ ಆಗೋಯ್ತು. ಏನು ಮಾಡಬೇಕು, ನೆಕ್ಸ್ಟು ಸಾಲ ತೀರಿಸ್ಬೇಕು, ಇವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಆಗ ಏನು ಮಾಡಿದ್ವಿ, ಮಕ್ಕಳು ತುಂಬ ಚಿಕ್ಕರು, ಮಕ್ಕಳು ಎಕ್ಸಾಮ್ ಫೀಸು ಕೂಡ ನಮ್ಮ ಕೈಲಿ ಕಟ್ಟೋಕ್ಕಾಗಲಿಲ್ಲ. ಆಗೇನು ಮಾಡಿದ್ವಿ, 3 ತಿಂಗಳು ನಮ್ಮ ಮನೆಯೇ ಬಿಟ್ಬಿಟ್ವಿ. 60-40 ಸೈಟಲ್ಲಿ ಮನೆ ಕಟ್ಟಿದ್ದೀವಿ. ಅದರ ಮನೇಲಿ ವಾಸ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಕಾಲು ಆಕ್ಸಿಡೆಂಟ್ ಆಗಿದೆ, ಬೈಕ್ ಓಡ್ಸೋಕ್ಕಾಗಲ್ಲ, ಮಕ್ಕಳಿದ್ದೀವಿ, ನಾನಿದ್ದೀವಿ, ಯಾರು ಮನೆಗೆ ಹೋಗ್ಬೇಕಂತನೂ ಗೊತ್ತಾಗ್ತಿದ್ದಿಲ್ಲ ನಮಗೆ. ಆಗ ಹೀಗೆ ನಮ್ಮ ಚಿಕ್ಕಮ್ಮನ ಮಗಳು ಈ ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ಹೇಳಿದ್ಲು. ನನ್ನ ಮನಸ್ಸು ಮಾತ್ರ ಗ್ರೇಸ್ ಮಿನಿಸ್ಟ್ರಿಗೆ ಹೋಗು, ನೀನು ಅಲ್ಲಿ ಹೋದ್ಮೇಲೆ ನಿನಗೆ ಪರಿಹಾರ ಸಿಗೋದು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಅದೇ ರೀತಿ ಏಪ್ರಿಲ್ ತಿಂಗಳು 13ನೇ ಡೇಟಲ್ಲಿ ಇಲ್ಲಿಗೆ ಬಂದ್ವಿ. ಅದು ಲಾಸ್ಟಲ್ಲಿ ಬಂದ್ವಿ ನಾವು. ಶನಿವಾರ ಆಗಿತ್ತು ಅವತ್ತು. ಲಾಸ್ಟು ಆಫೀಸ್ಗೆ ಫೋನ್ ಮಾಡಿ ಅಡ್ರೆಸ್ ತಿಳ್ಕೊಂಡು ಲಾಸ್ಟ್ 3:30-4 ಗಂಟೆ ಟೈಮಲ್ಲಿ ಇಲ್ಲಿಗೆ ಬಂದಂಥ ಸಮಯದಲ್ಲಿ ಅಪ್ಪ ಸಿಕ್ಕರು. ಅಪ್ಪ ಹೇಳಿದಂಥ ಒಂದೊಂದು ಪ್ರವಾದನೆ ಮಾತುಗಳು ಹೇಗಿತ್ತು ಅಂದರೆ, ಅಪ್ಪನ ನಾವು ಎಂದೂ ನೋಡಿಲ್ಲ, ಅಪ್ಪನ ಜೊತೆ ಫೋನಲ್ಲಿ ಕೂಡ ಮಾತಾಡಿಲ್ಲ. ಆದರೂ ಕೂಡ ಅಪ್ಪ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಏನೆಲ್ಲ ಘಟನೆ ನಡೀತು ಅದೇ ರೀತಿಯಾಗಿ ಹೇಳಿದ್ರು. ನನಗೂ ನಮ್ಮ ಮನೆಯವ್ರಿಗೂ ತುಂಬಾ ಶಾಕ್ ಆಯಿತು. ಏನು ಈ ಥರ ಅಪ್ಪನ ಮುಖ ನಾವು ನೋಡಿಲ್ಲ. ಆದರೂ ಕೂಡ ಅಪ್ಪ ಒಂದೊಂದಾಗಿ ಹೇಳ್ತಾ ಕೆಳಗೋಗಿ ಹಾಗೆ ಸುಮ್ಮನೆ ಕೂತ್ಕೊಬಿಟ್ವಿ ನಾವು. ಆ ಮನೆ ಕಟ್ಟಿದ ಜಾಗದ ಬಗ್ಗೆ ಅಪ್ಪ ನಮ್ಮ ಅಪ್ಪನಿಗೆ ಏನೂ ಹೇಳಿಲ್ಲ. ಆದರೂ ಕೂಡ ಅಪ್ಪ ಕರೆಕ್ಟಾಗಿ ಹೇಳಿದ್ರು, ಮಗಳೇ ಮನೆ ಕಟ್ಟಿರೋ ಜಾಗದಲ್ಲಿ 1000 ಜನರು ರಕ್ತ ಕಲೆ ಇದೆ ಮಗಳೇ, ಅಲ್ಲಿ ಆ ಜಾಗದಲ್ಲಿ ಹೋಗಿ ಮನೆ ಕಟ್ಟಿದೀಯ ಅಂತ ಹೇಳಿದ್ರು. ಇಲ್ಲಿ ತನಕ ಯಾರು ಕೂಡ ಮನೆ ಆಗಲಿ, ಆ ಜಾಗದ ಬಗ್ಗೆ ಆಗಲಿ ನಮಗೆಲ್ಲೂ ಕೂಡ ಪರಿಹಾರ ಕೊಡಲಿಲ್ಲ. ಅಪ್ಪ ಕರೆಕ್ಟಾಗಿ ಆ ಜಾಗದ ಬಗ್ಗೆ ಹೇಳಿದಾಗ ನಮ್ಗೆ ಶಾಕ್ ಆಯಿತು. ಆಮೇಲೆ ಎಷ್ಟೋ ಕುಟುಂಬಗಳು ಅದೇ ಥರ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ. ಕಟ್ಟಿದಂಥ ಒಂದೊಂದು ಕುಟುಂಬದಲ್ಲಿ ಒಬ್ರಿಗೆ ಕಾಲು ಕಟ್ಟಾಗಿದೆ, ಒಬ್ಬರು ಪಾಪಚ್ಚ ಡೆತ್ ಆಯಿತು. ಒಂದು ಹುಡುಗ ಪೊಲೀಸ್ ಆಫೀಸರ್, ಅವನು ನನ್ನ ಫ್ರೆಂಡೇ, ಅವನು ಕೂಡ ಡೆತ್ ಆದ. ಆದರೆ ಆ ಜಾಗದಲ್ಲಿ ಇವತ್ತು ಕೂಡ ನಾವು ನಿಂತಿದ್ದೀವಿ ಅಂದರೆ ಗ್ರೇಸ್ ಮಿನಿಸ್ಟ್ರಿಗೆ ಅಪ್ಪ ಮಾಡಿದಂಥ ಒಂದೊಂದು ಪ್ರಾರ್ಥನೆ, ಅಮ್ಮ ಮಾಡಿದಂಥ ಒಂದೊಂದು ಪ್ರಾರ್ಥನೆನೇ ಕಾರಣ ಅಂತ ಹೇಳಬೇಕು. ಅದಾದಮೇಲೆ ಇವ್ರಿಗೆ ತುಂಬನೇ ಆ ವರ್ಷದಲ್ಲಿ 5 ಕಂಪ್ನಿ, ಇವರು ಇಷ್ಟು ವರ್ಷದಲ್ಲಿ ಎಲ್ಲೂ ಕೂಡ ಕಂಪ್ನಿ ಅಂತ ಇವ್ರಿಗೆ ಸಿಕ್ಕಿದ್ದಿಲ್ಲ. ಸುಮ್ಮನೆ ವ್ಯವಹಾರ ಮಾಡಬೇಕಾಗಿತ್ತು, ಕಟ್ಟಬೇಕಾಗಿತ್ತು, ಆ ಥರ ಇತ್ತು. ಅದರಲ್ಲಿ ಅಪ್ಪ ಒಂದೇ ಒಂದು ಮಾತು ಹೇಳಿತ್ತು, ಹೋಗು ಮಗನೇ, ಈ ವರ್ಷದಲ್ಲಿ ನಿನಗೆ ತುಂಬ ದೇವರು ಹಣಕಾಸಿನಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ 5 ಕಂಪ್ನಿ ಸಿಕ್ಕಿ ಅದೇ ವರ್ಷದಲ್ಲಿ ನಾವು 15 ಲಕ್ಷ ಸಾಲ ತೀರಿಸಿದ್ವಿ. ಎಷ್ಟೋ ಜನಕ್ಕೆ ತುಂಬಾ ಟೈಮ್ ತಗೊಂಡ್ವಿ, ಇನ್ನೊಂದು 15 ಲಕ್ಷ ಇದೆ ಸಾಲ, ಟೈಮ್ ತಗೊಂಡ್ವಿ, ನೆಕ್ಸ್ಟ್ ನಾವು ಕೊಡ್ತೀವಿ ಅಂತ. ಸರಿ ಆಯಿತು ಅಂತ ಹೇಳಿದ್ರು. ಅದೆಲ್ಲ ಆಯಿತು. ಅದಾದ ತಕ್ಷಣಕ್ಕೆ ಇದಕ್ಕಿದಂಗೆ ಸಡನ್ ಆಗಿ ಮಗುಗೆ ಈ ಥರ ಬ್ರೈನ್ ಟ್ಯೂಮರ್ ಆಗೋಯ್ತು. ಅಷ್ಟು ಚೆನ್ನಾಗಿದ್ವಿ, ಏನಕ್ಕೆ ಮತ್ತೆ ಈ ಥರ ಶೋಧನೆ ಬಂತು ಅಂತ ನಮಗೆ ಅದನ್ನ ಅರ್ಗಿಸ್ಕೊಳಕ್ಕೂ ಆಗಲಿಲ್ಲ. ಮಗುನ ಇಲ್ಲೇ ಕರ್ಕೊಬಂದ ತಕ್ಷಣ ಅಮ್ಮ ಹೇಳಿದ್ರು, ಒಂದು MRI ಸ್ಕ್ಯಾನ್ ಮಾಡಿಸಿ ನೋಡಿ. ಫುಲ್ ಅವನ ಕಣ್ಣೆಲ್ಲ ಲೆಫ್ಟ್ ಕ್ಲೋಸ್ ಆಗೋಯ್ತು, ತಲೆ ಬುಂಡೆ ಫುಲ್ ಬಾಗೋಯ್ತು. ಮಗು 15 ದಿನ ಆಯಿತು ಊಟ ಮಾಡಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ. ಅಮ್ಮ ಹೇಳಿದ ತಕ್ಷಣ MRIಗೆ ಮೈಸೂರಲ್ಲಿ ಹೋದ್ವಿ. ಅಮ್ಮ ಅಲ್ಲಿ ಯಾರು ಕೂಡ MRI ಮಾಡ್ತಾ ಇಲ್ಲ ನಮಗೆ. ಆಮೇಲೆ ಸರಿ ಆಯಿತು, JSS ಮಗು ಹುಟ್ಟಿದ ಆಸ್ಪತ್ರೆಗೆ ಹೋದ್ವಿ. ಅಲ್ಲೂ ಕೂಡ ಅವರು MRI ಮಾಡಲ್ಲಮ್ಮ, ಇದು ನ್ಯೂರೋ ಸರ್ಜರಿ ಅಂತ. ನ್ಯೂರೋ ಸರ್ಜರಿ ಅನ್ನೋದು ನಮ್ಗೆ ಏನಂತ ಅರ್ಥ ಆಗಲಿಲ್ಲ. ಇದೇನು ಈ ಥರ ಹೇಳ್ತಾರಲ್ಲ, ಮಗುಗೆ ಅಷ್ಟೊಂದು ಸೀರಿಯಸ್ ಕಂಡೀಷನ್ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ. ಆ ಟೈಮಲ್ಲಿ ಹೋದಂಥ ಟೈಮಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ಹೋದ್ವಿ, ಕುವೆಂಪು ನಗರಲ್ಲಿ. ಅಲ್ಲಿ ಆಪ್ರೇಷನ್ ಆಗಿ
ಬರೀ 5 ಡೇಸ್ಗೆ 8 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಮಾತ್ರ ಅಷ್ಟು ದುಡ್ಡು ಇರಲಿಲ್ಲ. ಏನು ಮಾಡ್ಬೇಕಂತನೂ ಗೊತ್ತಾಗಲಿಲ್ಲ. ಮಗುನ 1 ಗಂಟೆ 2 ಗಂಟೆಯಲ್ಲಿ ಕಾರಲ್ಲಿ ಹಾಕೊಂಡು ಸುತ್ತಾ ಇದ್ದೀವಿ MRI ಸ್ಕ್ಯಾನ್ಗೆ. ಯಾರು ಕೂಡ MRI ಸ್ಕ್ಯಾನ್ ಮಾಡ್ತಾ ಇಲ್ಲ. ಆಗ ಅಪ್ಪನಿಗೆ ಹೇಳಿದ್ವಿ, ಅಪ್ಪ ಏನೂ ಆಗಲ್ಲ ಮಗಳೇ, ಬಿಡು, ಅವನು ಹುಷಾರು ಆಗ್ತಾನೆ, ಸುಮ್ಮನೆ ಏನೂ ಆಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನು ಒಂದಿನ ಬೆಳಗ್ಗೆ ಅಲ್ವಾ, ವೇಟ್ ಮಾಡಿಬಿಟ್ಟು ಬೆಂಗಳೂರಿಗೆ ಸಡನ್ನಾಗಿ ಕಾರಲ್ಲಿ ಕರ್ಕೊಬಂದ್ವಿ. ಮಂಜೋಣ ನಾವೆಲ್ಲ ಬರ್ತಿದ್ವಿ. ಮಂಡ್ಯ ಮದ್ದೂರಲ್ಲಿ ಕಾರು ಹಿಡ್ಕೊಬಿಟ್ರು ಪೊಲೀಸು, ಬಿಡ್ತಾ ಇಲ್ಲ. ಆಮೇಲೆ ಮಗುನ ಕಂಡೀಷನ್ ನೋಡಿ ಪೊಲೀಸು ಹೆಂಗೋ ಪರ್ಮಿಷನ್ ಕೊಟ್ಟ ತಕ್ಷಣ ಇಂದಿರಾ ಗಾಂಧಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಮಗುನ ಎಲ್ಲೂ ಸಡನ್ನಾಗಿ ಐಸು ವಾರ್ಡ್ಗೆ ಹಾಕ್ಬಿಟ್ರು. ಮಗುನ ತುಂಬ ಬ್ರೈನ್ ಇಂಜುರೀಸ್ ಆಗಿದೆ, ಮಗುಗೆ ಇನ್ಫೆಕ್ಷನ್ ಆಗಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಮತ್ತೆ ಸರ್ಜನ್ ಡಾಕ್ಟ್ರು ಬಂದು ಮಗುಗೆ ಒಂದಮ್ಮ MRI ಸ್ಕ್ಯಾನ್ ಮಾಡಿಸಿ ಅಮ್ಮಂತ ಹೇಳಿದ್ರು. ಹೆಂಗೋ ಸದ್ಯ MRI ಸ್ಕ್ಯಾನ್ಗೆ ಒಪ್ಕೊಂಡ್ರಲ್ಲ ಅಂದ್ಬಿಟ್ಟು ಆಯಿತು ಸರ್ ಅಂದ್ಬಿಟ್ಟು ಪ್ರೈವೇಟಲ್ಲೇ ಹೋಗಿ ಅಮೌಂಟ್ ಕಟ್ಟಿ ನಾವೇ ಮಾಡಿಸಿದ್ವಿ. ಅದು ಮಾಡಿಸಿದ ತಕ್ಷಣ ಇವರು ಒಳಗಿದ್ದಾರೆ, ಇವ್ರಿಗೆ ಗೊತ್ತಾಗಿದೆ ಸಡನ್ನಾಗಿ ಮಗುಗೆ ಈ ಥರ ಬ್ರೈನ್ ಡ್ಯಾಮೇಜ್ ಆಗಿದೆ, ಮಗುಗೆ ತುಂಬ ಆಪ್ರೇಷನ್ ಮಾಡಲೇಬೇಕಂತ. ಇವರು ಸಡನ್ನಾಗಿ ತುಂಬಾ ಕುಸ್ತೋದ್ರು. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆಂಬುಲೆನ್ಸಲ್ಲಿ ಅಳೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರು ಇವರು. ನಾನು ಧೈರ್ಯ ಕೊಟ್ಟೆ, ಏನೂ ಆಗಲ್ಲ, ಬನ್ನಿ ಬನ್ನಿ ಅಂತ. ಆಮೇಲೆ ಹಾಸ್ಪಿಟಲ್ಗೆ ಬಂದ್ವಿ ಮಗು ಕರ್ಕೊಂಡು. ಸಡನ್ನಾಗಿ ಮಗುಗೆ ಯಾವ ಟೈಮಲ್ಲೂ ಕೂಡ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು, ವೆಂಟಿಲೇಟರ್ ಅರೇಂಜ್ ಮಾಡಿ ಅಂತ ಅಂತಿದ್ದಾರೆ. ನಾವು ವೆಂಟಿಲೇಟರ್ಗೆ ಫೋನ್ ಮಾಡಿಲ್ಲ. ಅವರು 1 ದಿನ ಬಾಡಿಗೆನ 40,000 ಕೇಳ್ತಿದ್ದಾರೆ. ಅಷ್ಟು ದುಡ್ಡು ನಮ್ಮ ಹತ್ರ ಇರಲಿಲ್ಲ. ಸಡನ್ನಾಗಿ ಅಪ್ಪನ ಕಾಲ್ ಮಾಡಿದೆ, ಯಾವಾಗ ಅಪ್ಪ ಈ ಥರ ಎಲ್ಲ ಆಗ್ತಿದೆ ಅಪ್ಪ, ಮಗು ಈ ಥರ ರಿಪೋರ್ಟ್ ಬಂದಿದೆ ಅಪ್ಪ ಅಂತ. ಅಪ್ಪ ಏನೂ ಆಗಲ್ಲ ಮಗಳೇ, ಅವ್ನು ಹುಷಾರಾಗಿ ಬತ್ತಂದು ಸುಮ್ಮನಿರು ಅಂತ ಹೇಳಿದ್ರು. ಸರಿ ಆಯಿತು. ನೆಕ್ಸ್ಟ್ ಅಮ್ಮನಿಗೆ ಪ್ರೇಯರ್ ಫಂಡ್ಸ್ ಕೊಟ್ವಿ. ಶುಕ್ರವಾರ ಅಡ್ಮಿಂಟ್ ಆದ್ವಿ. ಶನಿವಾರ ಮಗುಗೆ MRI ಸ್ಕ್ಯಾನ್ ಆಯಿತು. ತಕ್ಷಣ ಶನಿವಾರನೇ ನಿಮಾನ್ಸ್ಗೆ ಅಡ್ಮಿಂಟ್ ಮಾಡಿದ್ರು ಮಗುನ. ನಿಮಾನ್ಸ್ಗೆ ಅಡ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ರಿಪೋರ್ಟ್ ನೋಡಿದ್ರು. ಅವರು ತುಂಬ ಮಗುಗೆ ಸೀರಿಯಸ್ ಆಗಿದೆ ಅಂದ್ಬಿಟ್ಟು ತಕ್ಷಣ ಎಲ್ಲೂ ಕೂಡ ಲೇಟ್ ಆಗಲಿಲ್ಲ. ಆವಾಗ ಅಪ್ಪ ಅಮ್ಮ ಬನ್ನಿ ನೀವು ಅಂದ್ಬಿಟ್ಟು ಕರೆಸಿದ್ರು. ಅವಾಗ ಹೋದ್ವಿ. ಮಗುಗೆ ಆಪ್ರೇಷನ್ ಕರ್ಕೊ ಹೋಗ್ಬೇಕು, ಸೈನ್ ಹಾಕ್ಲಿಕ್ಕೆ ಅಂತ ಹೋದ್ವಿ. ಆ ಟೈಮಲ್ಲಿ ಅವ್ರು ಹೇಳೋ ಒಂದೊಂದು ಮಾತು ಕೂಡ ನಮ್ಮ ಕೈಲಿ ಅರ್ಗಿಸ್ಕೊಳಕ್ಕೆ ಆಗಲಿಲ್ಲ. ಅವ್ರು ಹೇಳಿದಂಥ ಮಾತು ಹೇಗಿತ್ತು ಅಂದರೆ, ಮಗು ಇನ್ನು ಲೈಫ್ ಲಾಂಗ್ ಅವ್ನು ಮಗು ಎದ್ದೇ ಹೇಳಲ್ಲ, ಆ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿದ್ರು. ಆ ಮಗುಗೆ ಕೈ ಕಾಲು ಸ್ವಾಧೀನ ಹೋಗ್ಬೋದು, ಮಗು ಬೆಡ್ಡಲ್ಲೇ ಮಲಗಿರ್ಬೋದು, ಜೀವನ ಪೂರ್ತಿ ಹೇಳೋಕ್ಕಾಗಲ್ಲ, ಮಗು ಮಾತೆ ನಿಂತೋಗ್ಬೋದು ಅಂತ ಈ ರೀತಿ ಎಲ್ಲ ಹೇಳಿದಾಗ ನಮ್ಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಆಯಿತು, ದೇವ್ರ ಮೇಲೆ ನಂಬಿಕೆ ಇಟ್ಟು ಆಯಿತು ಸರ್ ಆಪ್ರೇಷನ್ ಮಾಡಿ ಅಂದ್ಬಿಟ್ಟು ಸೈನ್ ಹಾಕಕ್ಕೆ ಹೋಗ್ತಿದ್ದೀವಿ. ಫುಲ್ ಇಬ್ರಿಗೂ ಕೈ ಶೇಕ್ ಆಗ್ತಿದೆ. ಇರೋದೊಬ್ಬ ಮಗನ ಇನ್ನು ಈ ರೀತಿ ಆಗೋಯ್ತಲ್ಲ, ಕಷ್ಟ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ನಮಗೆ. ಸರಿ ಆಯಿತು, ಸೈನ್ ಮಾಡಿಕೊಟ್ವಿ. ಮಗು ಅಲ್ವಾ ನೈಟ್ ಆಪ್ರೇಷನ್ ಬೇಡ ಅಂದ್ಬಿಟ್ಟು ಅದು ಪರಿಶುದ್ಧವಾದಂಥ ಸಬ್ಬತ್ ದಿನದಲ್ಲಿ ಭಾನುವಾರನೇ ಮಗುಗೆ ಆಪ್ರೇಷನ್ ಡೇಟ್ ಫಿಕ್ಸ್ ಮಾಡಿದ್ರು. ಅವರು ಅನೌನ್ಸ್ ಮಾಡಿ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಳಗೆ. ಕರ್ಕೊಂಡು ಹೋದಂಥ ಟೈಮಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ರು. ಮಗುಗೆ ಅವ್ನಿಗೆ ಏನಾಗಿದೆ ಅಂತ ನಾವು ಎಲ್ಲೂ ಕೂಡ ಮಗುಗೆ ಹೇಳಲಿಲ್ಲ. ಆಯಿತು, ಅವನು ಅಷ್ಟು ಒಂದು ಕಣ್ಣು ಬಿಟ್ಕೊಂಡು ನಮಗೆ ಅವ್ನು ನೋಡುವಂಥ ನೋಟನ ನಾವು ಇನ್ನೂ ಕೂಡ ಮರೆಯೋಕ್ಕಾಗಲ್ಲ. OT ರೂಮ್ಗೆ ಹೋಗೋಂಥ ಟೈಮಲ್ಲಿ ಬೆಳಗಿನ ಜಾವ OT ರೂಮ್ಗೆ ಕರ್ಕೊಂಡು ಹೋದ್ರು. ಇವರು ಕೂಡ ಒಳಗೋದ್ರು. ನನಗೆ ಭಯ ಆಗಿ ಹೋಗೋಕ್ಕಾಗಲಿಲ್ಲ ನನಗೆ OT ರೂಮ್ಗೆ. ಸರಿ ಆಯಿತು, ಮಗು ಕರ್ಕೊಂಡು ಎಲ್ಲ ಹೋದ್ಮೇಲೆ 3 ಗಂಟೆಗೆ ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಮಗುಗೆ. ಯಾವ ರೀತಿ ಆಪ್ರೇಷನ್ ಅಂದರೆ, ಅಲ್ಲಿ ನಾನು ನ್ಯೂರೋ ಸರ್ಜರಿ ವಾರ್ಡಲ್ಲಿ ನೋಡಿದಂಥ ಯಾವ ಮಕ್ಳಿಗೂ ಕೂಡ ಇಷ್ಟು ದೊಡ್ಡ ಆಪ್ರೇಷನ್ ಆಗಿರಲಿಲ್ಲ. ಅಷ್ಟು ದೊಡ್ಡ ಆಪ್ರೇಷನ್ ನನ್ನ ಮಗನಿಗೆ ಆಗಿತ್ತು. ಆದರೂ ಕೂಡ ಅವ್ರು ಹೇಳಿದಂಥ ಒಂದು ಮಾತು ಕೂಡ ಆಗಲಿಲ್ಲ. ಅದೇ ತಕ್ಷಣಕ್ಕೆ ಅಮ್ಮ ಮನೇಲಿ ಕೂಡ ಪ್ರೇಯರ್ ಮಾಡಿ ಆ ಮಗುಗೆ ಈ ಥರ ಆಗಿದೆ ಅಂತ ಅನೌನ್ಸ್ ಮಾಡಿದ ವಿಡಿಯೋ ನೋಡಿದಾಗ ತುಂಬಾ ಖುಷಿ ಆಯಿತು. ಅಮ್ಮ ಈ ಪ್ರೀತಿ ಎಲ್ಲೂ ಸಿಗಲ್ಲ ಅಮ್ಮ ನಮಗೆ. ಕಣ್ಣೀರಿಟ್ಟು ಒಬ್ಬೊಬ್ರು ಕೂಡ ಮನೇಲಿ ಪ್ರೇಯರ್ ಮಾಡಿ ಅಂತ ಹೇಳಿದಾಗ ವಿಡಿಯೋ ನೋಡಿದಾಗ ತುಂಬಾ ಖುಷಿಯಾಗಿ ಅಲ್ಲೇ ಪ್ರೇಯರ್ ಮಾಡಿ ಕೂತ್ಕೊಂಡಿವೆ ಅಮ್ಮ. ಮಗು ಬೆಳಗ್ಗೆ 11:45ಗೆ OT ರೂಮ್ಗೆ ಹೋಗಿದ್ದು, ನೈಟು 10:45ಗೆ ಆಚೆ ಕೊಟ್ಟಿದ್ದು. ಅಷ್ಟು ಬೇಗ ದೇವರು ಅದ್ಭುತ ಮಾಡಿದ್ರು. ಮಗುನ ಎಲ್ಲೂ ಕೂಡ ಐಸಿಗೆ ಹಾಕ್ಲಿಲ್ಲ. ಅಷ್ಟು ದೊಡ್ಡ ಸರ್ಜರಿ ಆಗಿದೆ ಕೂಡ. ಆಪ್ರೇಷನ್ ಆದ್ಮೇಲೆ ತಂದೆ ತಾಯಿ ಬನ್ನಿ ಅಂತ ಹೇಳಿದ್ರು. OT ರೂಮ್ಗೆ ಹೋದ್ವಿ. ಮಗು ಕಂಡ್ಬಿಟ್ಟು ಅಮ್ಮ ತುಂಬ ನೋಗ್ತಿದೆ ಅಮ್ಮ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆಮೇಲೆ ಯಾಕಮ್ಮ ತಲೆಗೆ ನನಗೆ ಇಂಜೆಕ್ಷನ್ ಹಾಕ್ಸಿದೆ, ಇಷ್ಟೊಂದು ನೋವುತ್ತಿದೆಯಲ್ಲಮ್ಮ ಅಂತ ಹೇಳ್ದ. ಆದರೂ ಕೂಡ ಮಗುಗೆ ನಾವೇನು ಹೇಳಿಲ್ಲ, ಏನಿಲ್ಲ, ನೂತು ಚೆನ್ನಾಗಿರ್ತೀಯ ಸುಮ್ಮನೆ ಅಂದ್ಕೊಂಡು ತಕ್ಷಣಕ್ಕೆ ಐಸು ವಾರ್ಡ್ಗೆ ಮಾತ್ರ ಎಲ್ಲೂ ಹಾಕ್ಲಿಲ್ಲ ಮಗುನ.
ಎಷ್ಟೋ ಮಕ್ಕಳು 6 ತಿಂಗಳಿಂದ 3 ತಿಂಗಳಿಂದ ಐಸು ಓಡಲ್ಲಿ ಎಷ್ಟು ಮಕ್ಕಳಿದ್ರು ಕೂಡ ಇಷ್ಟು ದೊಡ್ಡ ಸರ್ಜರಿ ಆಗಿದ್ರು ಕೂಡ ನನ್ನ ಮಗನ 1 ಗಂಟೆನೂ ಕೂಡ ಐಸಿನಲ್ಲಿ ಇಡಕ್ ಬಿಡ್ಲಿಲ್ಲ ದೇವರು. ಅದಕ್ಕೆ ನೀವೆಲ್ಲ ಮಾಡಿದಂತ ಪ್ರಾರ್ಥನೆ ಕಾರಣ ಪ್ರತಿಯೊಂದು ಕುಟುಂಬದ ದೇವರ ಆಶೀರ್ವಾದ ಮಾಡಿ ಇವತ್ತು ಇಷ್ಟೊಂದು ಸುಂದರವಾಗಿ ಕುಟುಂಬವಾಗಿ ಮತ್ತೆ ಗ್ರೇಸ್ ಮಿನಿಸ್ಟ್ರಿ ಬಂದು ನಿಂತ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಮಾಡಿದ ಪ್ರಾರ್ಥನೆ ಕಾರಣ ಅಂತ ನಾನು ಹೇಳ್ತೀನಿ. ಆಯ್ತು ಸರಿ, ಅದೆಲ್ಲ ಆದ್ಮೇಲೆ ತಕ್ಷಣಕ್ಕೆ ಬೆಳಗ್ಗೆ ಸರ್ ಬಂದ್ರು, ಡಾಕ್ಟ್ರು ಬಂದು ಚೆಕ್ ಮಾಡಿದ್ರು ಮಗುನ. ಇಷ್ಟು ದೊಡ್ಡ ನೋವಿದ್ರು ಕೂಡ ಮಗು ಅವ್ರು ಹೇಳಿದ್ಕೆ ತಕ್ಷಣ ಆನ್ಸರ್ ಮಾಡಿ 2 ದಿನಕ್ಕೆ ಮತ್ತೆ ಮಗುನ ಜನರಲ್ ಒಳಗೆ ಶಿಫ್ಟ್ ಮಾಡ್ಬಿಟ್ಟು ಮಗುಗೆ ಆಮೇಲೆ ಮತ್ತೆ ಒಂದು MRI ಸ್ಕ್ಯಾನ್ ಮಾಡ್ಬೇಕಮ್ಮ ಮಗುಗೆ ಅಂತ ಹೇಳಿದ್ರು. ಮತ್ತೆ MRI ಸ್ಕ್ಯಾನ್ ಮಾಡ್ಬೇಕಲ್ಲಪ್ಪ ಅಂದ್ಬಿಟ್ಟು ಮಗುನ ಕರ್ಕೊಂಡು ಹೋಗ್ತಿದೀವಿ. ಮಗುಗೆ ತಲೆ ತುಂಬಾ ನೋವು ಆಗ್ತಿದೆ. ಅಮ್ಮ ನನ್ನ ಕೈಲಿ ಆಗ್ತಿಲ್ಲಮ್ಮ, ನೋವು ತಡೆಕ್ ಆಗ್ತಿಲ್ಲಮ್ಮ ಅಂತ ಹೇಳ್ತಿದ್ದಾನೆ. ಆಯ್ತು ಮಗನ ನಡಿ ಸಮಾಧಾನ ಮಾಡ್ಕೊಂಡೆ. MRI ಸ್ಕ್ಯಾನ್ ರೂಮ್ ಹೋಗ್ಬಿಟ್ವಿ. ಬಿಟ್ಟ ಮೇಲೆ ಅಲ್ಲೇ ಕುತ್ಕೊಂಡು ಪ್ರೇಯರ್ ಮಾಡಿದ್ವಿ. ಅಪ್ಪ ಎಲ್ಲ MRI ಸ್ಕ್ಯಾನು ನಾರ್ಮಲ್ ಬರಬೇಕು ಏಸಪ್ಪ ಅಂತ ಪ್ರೇಯರ್ ಮಾಡಿದ್ವಿ. ಅದೇ ತಕ್ಷಣ MRI ಸ್ಕ್ಯಾನ್ ಎಲ್ಲ ನಾರ್ಮಲ್ ಬಂತು ಮಗುಗೆ. ನಾವು ಮನೆ ಕಟ್ಟಿರೋ ಜಾಗ ಬಂದು ಅಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ ಜಾಗ ಅದು ನಮ್ಗೆ ಗೊತ್ತಾಗಿಲ್ಲ. ಅಪ್ಪ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಅಪ್ಪ ನೀನು ಮನೆ ಕಟ್ಟಿರೋ ಜಾಗ ಸರಿ ಇಲ್ಲ, ಅದು ಅಲ್ಲಿ ರಕ್ತದ ಕಲೆ ಜಾಸ್ತಿ ಇದೆ, ಅಲ್ಲಿ ಸಾವಿರಾರು ಜನಗಳು ಸತ್ತು ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮಗೆ ಆಶ್ಚರ್ಯ ಆಗೋಯ್ತು. ನನಗೆ ನನಗೆ ಗೊತ್ತಿಲ್ಲ, ನಾನು ಅಪ್ಪನಿಗೆ ಗೊತ್ತಿಲ್ಲ, ಇದು ಹೆಂಗೆ ಹೇಳಿದ್ರು ಅಪ್ಪ ಅಂತ ಅಂದ್ಬಿಟ್ಟು. ಆಮೇಲೆ ಮನೆ ಪಕ್ಕದಲ್ಲಿ ಒಂದು ಬಾಳೆ ಗಿಡ ಇದೆ. ಆ ಅಪ್ಪನಿಗೆ ನಾನು ಬಾಳೆ ಗಿಡ ನಮಗೇನು ಅಪ್ಪನಿಗೆ ಗೊತ್ತು. ಅಪ್ಪ ನೇರವಾಗಿ ಹೇಳ್ತಾ ಇದ್ದಾರೆ, ಅಪ್ಪ ನೀನು ಆ ಮನೆ ಪಕ್ಕದಲ್ಲಿ ಬಾಳೆ ಗಿಡ ಇದೆಯಪ್ಪ, ಆ ಬಾಳೆ ಗಿಡ ತಿಂಬಾಗ ಒಂದು ಸರ್ಪ ಹೋಗ್ತದಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಹೇಳ್ತಾರಪ್ಪ. ಇದೇನಪ್ಪ ಈ ಥರ ಹೇಳ್ತಾರಲ್ಲಪ್ಪ, ಅಪ್ಪನಿಗೆ ಹೆಂಗೆ ಗೊತ್ತಾಯ್ತು ಇದು ಅಂತ ನಮ್ಗೆ ಆಶ್ಚರ್ಯ ಆಗೋಯ್ತು. ಇವಾಗ ಅಪ್ಪ ಹೇಳಿ ಪ್ರಾರ್ಥನೆ ಮಾಡಿ ಅಮ್ಮ ಪ್ರಾರ್ಥನೆ ಮಾಡಿದ್ಮೇಲೆ ಆ ಜಾಗದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ. ಇವಾಗ ನಾವು ಇವಾಗ ಆ ಜಾಗ ಮನೆಯಲ್ಲಿ ಯಾವಾಗಲೂ ಅಪ್ಪನ ವಾಕ್ಯ ನಡೀತಾ ಇರ್ತದೆ. ಯಾವಾಗಲೂ ಅಪ್ಪನ ವಾಕ್ಯ ಹಾಕಿದ ತಕ್ಷಣವೇ ಆ ಮನೆ ಒಂಥರ ಸಮಾಧಾನವಾಗಿದ್ದೀವಿ. 4 ಜನನು ನಾವು ಸಮಾಧಾನವಾಗಿದ್ದೀವಿ. ಮತ್ತು ನಮ್ಮ ಮನೆ ಕರುಗಳು ಮತ್ತು ದನಗಳು, ಹಾಡುಗಳು ಮತ್ತು ನಾಯಿಗಳು 4 ನಾಯಿಗಳು ಸತ್ತೋಗವು. ಮತ್ತು ಆ ದನಗಳು ಹಂಗೆ ಸತ್ತೋಗ್ಬಿಡೋದು. ಆಮೇಲೆ ಕರು ಒಂದು ಒದ್ದಾಡ್ತಾ ಇತ್ತು ಸತ್ತೋಗೋಕೆ ಅಂದ್ಬಿಟ್ಟು. ಅದು ಅಪ್ಪನ ಪ್ರಾರ್ಥನೆ, ಅಪ್ಪನ ವಾಕ್ಯ ಹಾಕಿದ್ದು ಅಷ್ಟೇ. ನಾನು ಮೊಬೈಲ್ ಹಾಕಿ ಹಿಂಗೆ ವಾಕ್ಯ ಹಿಡ್ದಿದ್ದು ಅಷ್ಟೇ. ಆ ಕರು ಒದ್ದಾಡ್ತಿದ್ದು ಕರು ಸುಮ್ಮನೆ ಹಂಗೆ ಮಲಿಕೊಂಡು ಪುನಃ ಹಂಗೆ ಎತ್ತಿ ಹಂಗೆ ಕುತ್ಕೋತದು. ತುಂಬ ಆಶ್ಚರ್ಯ ಆಗೋಯ್ತು. ಅಪ್ಪನ ವಾಕ್ಯ ಬರೀ ಕಿವಿಗಿಡಿದ ತಕ್ಷಣ ಅದು ವಾಯ್ಸ್ ಸ್ವರ ಕೇಳಿದ ತಕ್ಷಣ ಕರುನೇ ಎತ್ತಿ ಕುಂತ್ಕೋತು. ಇವತ್ತುವರೆಗೂ ಯಾವುದು ಪ್ರಾಣಿ ಉಳಿದಿಲ್ಲ ಅಲ್ಲಿ. ಅಪ್ಪನ ವಾಕ್ಯ ಕೇಳಿದ ತಕ್ಷಣ ಅದೊಂದೇ ಪ್ರಾಣಿ ಉಳಿದಿತ್ತು, ಕರುನೇ ಉಳಿದಿತ್ತು. ಅದು ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಮಗುಗೆ ಆಗಸ್ಟ್ ತಿಂಗಳಲ್ಲಿ MRI ಮಾಡಿಸಿದ್ವಿ, ಪ್ರೇಯರ್ ಮಾಡಿಸ್ಕೊಂಡು ಹೋದ್ವಿ ಅಮ್ಮನ ಕೈಲಿ ಅಪ್ಪನ ಕೈಲಿ. ಅಪ್ಪ ಒಂದೇ ಮಾತು ಹೇಳಿದ್ದು, ಹೋಗವನೇನು ಆಗಲ್ಲ, ಕೋಟ್ ಹಾಕೊಂಡು ಸಭೆಗೆ ಬರ್ತಾನೆ ಅಂತ ಅದೇ ರೀತಿ ಬಂದು ನಿಂತಿದ್ದಾನೆ. MRI ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಅದು ತುಂಬಾ ಖುಷಿ ಆಗುತ್ತೆ ಅಪ್ಪ. ಇನ್ನು ನನ್ನ ಲೈಫಲ್ಲಿ ಹೇಳ್ಬೇಕಾದ್ರೆ ತುಂಬಾ ಮನೆಗೆ ಹೋದ್ಮೇಲೆ ನನಗೆ ತಿಂಗಳಿಗೆ 3 ಸರಿ ಪೀರಿಯಡ್ಸ್ ಆಗ್ತಿತ್ತು ಅಪ್ಪ ಬಂದ ತಕ್ಷಣ ಅಮ್ಮ ನೀನು ಹೊಟ್ಟೆಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದೇನಾಗಿದೆ, ರೈಟ್ ಸೈಡಲ್ಲಿ ಕಿಡ್ನಿಲಿ ಸ್ಟೋನ್ ಆಗ್ಬಿಟ್ಟಿತ್ತು. ಆಗ ಸ್ಟೋನ್ ಆಗಿತ್ತಲ್ಲ, ಹೋಗಿ ಮೆಡಿಷನ್ ತಗೊಳ್ಳೋದು ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋದೆ. ಅವರು ಹೊಟ್ಟೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ನೈಟ್ ಒಂದು ಸ್ಕ್ಯಾನ್ ಮಾಡಿಸಿದ್ದೀನಿ. ಆ ಸ್ಕ್ಯಾನಲ್ಲಿ ರೈಟ್ ಸೈಡಲ್ಲಿ ಕಿಡ್ನಿ ಸ್ಟೋನ್ ಇದೆ ಅಂತ ರಿಪೋರ್ಟ್ ಬಂತು. ನೈಟ್ ಕುತ್ಕೊಂಡು ಪ್ರೇಯರ್ ಮಾಡಿದ್ವಿ. ಅಪ್ಪ ಅಮ್ಮನಿಗೆ ಹೇಳಿದ್ವಿ. ಅವರು ಪ್ರೇಯರ್ ಮಾಡಿದ್ಮೇಲೆ ಬೆಳಗ್ಗೆಗೆ ಅದೇ ರಿಪೋರ್ಟ್ ಸಿಟಿ ಸ್ಕ್ಯಾನ್ ಮಾಡಿಸ್ದೆ. ಸಿಟಿ ಸ್ಕ್ಯಾನಲ್ಲಿ ನಾರ್ಮಲ್ ಅಂತ ಬಂತು. ನಂಗೆ ನೋವು ಬಂದೇ ಇಲ್ಲ. ಅದು ನೋವು ಬಂದಾಗ ತುಂಬ ನನಗೆ ಯೂರಿಂಗೆಲ್ಲ ಮಾಡೋಕ್ಕೆ ಆಗ್ತಿತ್ತಿಲ್ಲ, ಅಷ್ಟು ಪೇನ್ ಆಗ್ತಿತ್ತು ನನಗೆ. ಈಗ ಆ ಥರ ನೋವು ಏನಿಲ್ಲ. ಅದು ನನ್ನ ಮಗಳ ಜೀವಿತದಲ್ಲಿ ಕಣ್ಣಲ್ಲಿ ಮಗುಗೆ 4 ವರ್ಷದಿಂದ ಬ್ಲಾಕ್ ಆಗ್ಬಿಟ್ಟಿತ್ತು. ಡಿಸ್ವೈರಲ್ಲಿ ಕಣ್ಣಿಗೆ ಎಳೆದ ತಕ್ಷಣ ಅದು ಡ್ಯಾಮೇಜ್ ಆಗಿ ಬ್ಲಾಕ್ ಆಗ್ಬಿಟ್ಟಿತ್ತು. 4 ವರ್ಷದಿಂದ ಹಂಗೆ ಇತ್ತು. ಈ ಗ್ರೇಸ್ ಮಿನಿಸ್ಟ್ರಿ ಬಂದ್ಮೇಲೆ ಅದು ಯಾವ ರೀತಿ ಮಾಯ ಆಯ್ತು ಅಂತಾನೆ ಗೊತ್ತಿಲ್ಲ. ತುಂಬಾನೇ ಚೆನ್ನಾಗಿದೆ. ಈ ಗ್ರೇಸ್ ಮಿನಿಸ್ಟ್ರಿ ಬಂದ್ಮೇಲೆ ನಮ್ಮ 4 ಜನ ಜೀವಿತದಲ್ಲಿ ಏಸಪ್ಪ ತುಂಬಾ ಅದ್ಭುತ ಮಾಡಿದ್ದಾರೆ. ಯಾವ್ದೋ ಒಂದು ಕಾಲದಲ್ಲಿ ಬರೋ ಮುಂಚೆಗೆ ನಾವು ಸಾಯ್ಬೇಕಂತಾನೆ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಲಾಸ್ಟ್ ಇದೊಂದು ಗ್ರೇಸ್ ಮಿನಿಸ್ಟ್ರಿ ನೋಡ್ಬಿಡೋದ, ಇಲ್ಲಿ ಹೋಗಿ ಏನಾದ್ರು ಒಂದು ಪರಿಹಾರ ಸಿಗುತ್ತೆ ಅಂದ್ಕೊಂಡು ನಂಬಿಕೆಯಿಂದ ಬಂದ್ವಿ. ಅದೇ ರೀತಿ ನಂಬಿಕೆಯಿಂದ ಬಂದು ಪರಿಹಾರ ಸಿಕ್ತಿವತ್ತು ಕುಟುಂಬವಾಗಿ ಸಂತೋಷವಾಗಿ